43ನೇ ಶ್ಲೋಕ. दानं स्वधर्मो नियमो यमश्च श्रुतानि कर्माणि च सत्व्रतानि सर्वे मनोनिग्रहलक्षणान्ताः परो हि योगो मनसः समाधिः. दानं स्वधर्मः नियमः यमः च श्रुतानि कर्माणि च सत्व्रतानि सर्वे मनोनिग्रहलक्षणान्ताः परः हि योगः मनसः समाधिः. ಅಂದ್ರೆ ನಾವೇನೇನು ಇಲ್ಲ, ಇದು ಭಿಕ್ಷುಗೀತೆ. ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡತಕ್ಕಂಥ ಸಂದರ್ಭ. ಉದ್ಧವ ಗೀತೆಯಲ್ಲಿ ಬರತಕ್ಕಂಥ ಒಂದು ಭಾಗ ಭಿಕ್ಷುಗೀತೆ. ಅಂದ್ರೆ ಒಬ್ಬ ಭಿಕ್ಷು ಇದ್ದ, ಜಗತ್ತಿನ ಪ್ರಕೃತಿ ಅಲ್ಲಿಯ ಗುರುಗಳನ್ನ ನೋಡಿ ಪಾಠ ಕಲ್ತ, ಅಂದ್ರೆ ಪ್ರಕೃತಿ ಪಾಠವನ್ನ ಹೇಳ್ತಾನೆ. ಅಲ್ಲಿ ಬರತಕ್ಕಂಥ ಒಂದು ಮಾತು. ಈ ನಾವು ಮಾಡತಕ್ಕಂಥ ಅನುಷ್ಠಾನಗಳಿದ್ದಾವೆ, ಅದೆಲ್ಲವೂ ಕೂಡ ಮನೋನಿಯಂತ್ರಣಕ್ಕೋಸ್ಕರ ಮಾಡುವಂಥದ್ದು. ಮುಖ್ಯವಾಗಿ ನಾವೇನು ಮಾಡಬೇಕಾಗಿರತಕ್ಕಂಥದ್ದು, ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಭಗವಂತನನ್ನ ಕಾಣುವ ಪ್ರಯತ್ನದ ಮೂಲಕವಾಗಿ ದೇವರನ್ನ ಕಾಣುವುದೇ ದೊಡ್ಡ ಸಾಧನೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸ್ನಾನ, ಜಪ, ಅನುಷ್ಠಾನ, ದಾನ, ಧರ್ಮ, ಯಜ್ಞ, ಶ್ರವಣ ಇದೆಲ್ಲವೂ ಕೂಡ ಅದಕ್ಕೋಸ್ಕರ ಇರುವಂಥದ್ದು. ಮುಖ್ಯವಾದದ್ದು ಯಾವುದು? ಮನಸಃ ಸಮಾಧಿ. ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗುವುದು ಅಂತ ಅರ್ಥ. ಮನಸ್ಸಮಾಧಿ ಶಬ್ದಕ್ಕರ್ಥ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗುವಂಥದ್ದೇ ಮುಖ್ಯವಾಗಿರುವಂಥದ್ದು ಅಂತ ಅಭಿಪ್ರಾಯ. ಹಾಗಾಗಿ ಇವೆಲ್ಲವೂ ಕೂಡ ಯಾವ್ದ್ಯಾವುದು? ದಾನ. ನಮ್ಮ ಕೈಯಲ್ಲಿ ಏನು ದೇವರು ಕೊಟ್ಟಿದ್ದಾನೋ ಕೊಟ್ಟದ್ದಕ್ಕನುಗುಣವಾಗಿ ನಾವು ಜ್ಞಾನ ಇದ್ರೆ ಜ್ಞಾನದಾನ, ಧನ ಇದ್ರೆ ಧನದಾನ, ದ್ರವ್ಯ ಇದ್ರೆ ದ್ರವ್ಯದಾನ. ಅಂತೂ ದೇವರು ನಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ಮತ್ತೊಬ್ಬರಿಗೆ ದಾನ ಮಾಡ್ತಕ್ಕಂಥದ್ದು ದಾನ. ಇನ್ನು ಸ್ವಧರ್ಮ, ನಮ್ಮ ಧರ್ಮ ಕರ್ಮಾನುಷ್ಠಾನಗಳಲ್ಲಿ ನಾವು ಇರುವಂಥದ್ದು ಸ್ವಧರ್ಮ. ಮತ್ತು ನಿಯಮಗಳು ಯಾವುದು ಅಂತ ಮುಂದೆ ಇಲ್ಲೇ ಭಾಗವತದಲ್ಲೇ ಬರುತ್ತೆ. 12 ನಿಯಮಗಳನ್ನ ಹೇಳ್ತಾರೆ. ಹಾಗೆ ಆ ನಿಯಮಗಳು ಮತ್ತೆ ಯಮ, 12 ನಿಯಮ ಮತ್ತು 12 ಯಮ ಅಂತ ಅದನ್ನ ಮುಂದೆ ನಿರೂಪಣೆ ಮಾಡ್ತಾರೆ. ನಾವು ಆ ಸಂದರ್ಭದಲ್ಲಿ ನೋಡೋಣ. ಆ ನಿಯಮಗಳು ಮತ್ತು ಯಮಗಳು ಹಾಗೂ ನಿಯಮೋ ಯಮಶ್ಚ ಶ್ರುತಾನಿ ಅನೇಕ ಸತ್ಯಾಸ್ತ್ರಗಳನ್ನು ಶ್ರವಣ ಮಾಡ್ತೇವೆ. ಮತ್ತು ಕರ್ಮಾಣಿ ಅನೇಕ ರೀತಿಯಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಮಾಡ್ತೇವೆ. ಅದೆಂಥ ಕರ್ಮ? ನಿಷ್ಕಾಮ ಕರ್ಮಗಳು. ಯಾಕೆ ಸಕಾಮ ಕರ್ಮಗಳು ಮೋಕ್ಷೋಪಯೋಗಿ ಆದದ್ದಲ್ಲ, ನಿಷ್ಕಾಮ ಕರ್ಮಗಳು. ಮತ್ತು ವ್ರತಾನಿ ಉತ್ತಮವಾಗಿರ್ತಕ್ಕಂಥ ವ್ರತಾನುಷ್ಠಾನಗಳನ್ನು ಮಾಡುವಂಥದ್ದು. ಅದೆಲ್ಲವೂ ಕೂಡ ಏತೇ ಸರ್ವೇ, ಈ ಎಲ್ಲವೂ ಕೂಡ ಮನೋನಿಗ್ರಹ ಲಕ್ಷಣಾಂತಹ, ಅಂದರೆ ಮನೋನಿಯಂತ್ರಣಕ್ಕೋಸ್ಕರವಾಗಿ ಇರುವಂತವುಗಳು. ಮನೋನಿಗ್ರಹವೇ ಲಕ್ಷಣ ಅಂದ್ರೆ ಫಲ. ಮನೋನಿಗ್ರಹಮೇವ ಲಕ್ಷಣಂ ಯೇಷಾಂತೆ ಮನೋನಿಗ್ರಹ ಲಕ್ಷಣಾಃ ಏವ ಅಂತಃ. ಅಂದ್ರೆ ಮನೋನಿಗ್ರಹವೇ ಇದರ ಫಲ. ಮನೋನಿಯಂತ್ರಣಕ್ಕೋಸ್ಕರ ಇರುವಂಥದ್ದು. ನಾವು ಮಾಡುವಂಥ ದಾನ, ಸ್ವಧರ್ಮಾನುಷ್ಠಾನ, ನಿಯಮದಲ್ಲಿ ಇರುವಂಥದ್ದು, ಯಮದಲ್ಲಿ ಇರುವಂಥದ್ದು, ಶಾಸ್ತ್ರ ಶ್ರವಣ ಮಾಡುವಂಥದ್ದು, ಸತ್ಕರ್ಮಗಳನ್ನ ಕಾಯ ವಾಚ ಮನಸ ಸತ್ಕರ್ಮಗಳನ್ನ ಮಾಡುವಂಥದ್ದು, ಅನೇಕ ವ್ರತಾನುಷ್ಠಾನಗಳನ್ನು ಮಾಡುವಂಥದ್ದು. ಇದೆಲ್ಲ ಏನಕ್ಕೋಸ್ಕರ? ಮನೋನಿಗ್ರಹ ಲಕ್ಷಣಾಂತಹ. ಮನೋನಿಗ್ರಹವೇ ಪ್ರಯೋಜನವಾಗಿ ಇರುವಂತವುಗಳು ಅಂತ ಅರ್ಥ. ಮನೋನಿಗ್ರಹ ಅದಕ್ಕೋಸ್ಕರ ಇದೆಲ್ಲ ಬೇಕು. ಇನ್ನು ಪರಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಯೋಗ ಶಬ್ದಕ್ಕೆ ಒಂದೊಂದು ಕಡೆ ಒಂದೊಂದು ಅರ್ಥ. ಇಲ್ಲಿ ಪ್ರಕೃತದಲ್ಲಿ ಉತ್ತಮವಾದ ಉಪಾಯ ಯಾವುದಕ್ಕುಪಾಯ? ಪರಮ ಪುರುಷಾರ್ಥವಾದ ಮೋಕ್ಷವನ್ನ ಪಡಿಬೇಕು. ಎಲ್ಲರ ಗುರಿ ಏನಾಗಿರುತ್ತೆ? ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಮುಕ್ತಿಯನ್ನ ಪಡೆಯುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಗುರಿ. ಮುಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯ ಗುರಿಯಾಗಿರುತ್ತೆ. ಆ ಮುಕ್ತಿಯನ್ನ ಪಡಿಬೇಕು ಅಂತ ಆದ್ರೆ ಏನ್ ಮಾಡಬೇಕು? ಮನಸಃ ಸಮಾಧಿ ಪರೋ ಯೋಗ. ಮನಸ್ಸಿನ ಸಮಾಧಿ ಅಂತ ಹೇಳಿದ್ರೆ ಮನಸ್ಸು ಸ್ಥಿರವಾಗಿ ಭಗವಂತನಲ್ಲಿ ನಿಲ್ಲುವಂಥದ್ದು.
ಅಪ್ರಯತ್ನ ಸಮಾಧಿಸ್ತು ಅಂತ. ನಾವು ಯಾವ ಪ್ರಯತ್ನವನ್ನೂ ಪಡೆದೇನೆ ನಾವು ಮಾತಾಡ್ತಾ ಇರ್ಲಿ, ಊಟ ಮಾಡ್ತಾ ಇರ್ಲಿ, ತಿಂಡಿ ತಿಂತಾ ಇರ್ಲಿ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಾ ಇರ್ಲಿ, ಏನೇ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವೇ ಆಗಿರುತ್ತೆ. ಮನಸ್ಸು ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ತತ್ರ ಏಕಾಗ್ರ ಮನಕೃತ್ವ ಇದ್ದಂತೆ ಭಗವಂತನಲ್ಲೇ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ. ಅದೇ ಮೋಕ್ಷಕ್ಕೆ ಪರಮ ಮುಖ್ಯವಾಗಿರತಕ್ಕಂಥ ಉಪಾಯ. ಹಾಗಾಗಿ ಇದೆಲ್ಲವೂ ಕೂಡ ಮನಸ್ಸಿನ ನೈರ್ಮಲ್ಯತೆಗೆ ಸಹಕಾರಿ. ಮನೋನಿಗ್ರಹ ಲಕ್ಷಣ ಅಂತಹ ಮನೋನಿಗ್ರಹಕ್ಕೋಸ್ಕರವಾಗಿರ್ತಕ್ಕಂಥವುಗಳು. ಅಂದ್ರೆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಮನಸ್ಸು ಭಗವಂತನಲ್ಲಿ ನಿರಂತರವಾಗಿ ಕೇಂದ್ರೀಕೃತವಾಗಬೇಕು. ಮನಸ್ಸು ಭಗವಂತನಲ್ಲಿ ನಿರಂತರವಾಗಿ ಕೇಂದ್ರೀಕೃತ ಆಗಬೇಕು ಅಂತಾದ್ರೆ ಮನಸ್ಸಿನಲ್ಲಿದ್ದಂತಹ ಕಾಮಕ್ರೋಧಾದಿಗಳೆಲ್ಲವೂ ಕೂಡ ದೂರವಾಗಬೇಕು. ಮನಸ್ಸಿನಲ್ಲಿದ್ದ ಕಾಮಕ್ರೋಧಾದಿಗಳು ದೂರ ಆಗಬೇಕು ಅಂತಾದ್ರೆ ಮನೋನಿಯಂತ್ರಣ ಬೇಕು. ಮನೋನಿಯಂತ್ರಣ ಬಂತು ಅಂತ ಅಂದ್ರೆ ಇಂದ್ರಿಯಗಳ ನಿಯಂತ್ರಣ ಬರುತ್ತೆ. ಹೀಗೆ ಇಂದ್ರಿಯಗಳ ನಿಯಂತ್ರಣ, ಮನೋನಿಯಂತ್ರಣದ ಮೂಲಕವಾಗಿ ಮನಸ್ಸನ್ನ ನಿರ್ಮಲ ಮಾಡಿಕೊಂಡು ಅಂತಹ ಮನಸ್ಸಿನ ಮೂಲಕವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು. ನಾವೇನು ಶಾಸ್ತ್ರಾದಿಗಳನ್ನ ಶ್ರವಣ ಮಾಡಿ ದೇವರ ಬಗ್ಗೆ ತಿಳ್ಕೊಂಡಿದ್ದೇವೆ, ಅಂತಹ ದೇವರ ಬಗ್ಗೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಅದೇ ಮುಕ್ತಿಗೆ ಉಪಾಯ ಹೊರತು ಇನ್ಯಾವುದೂ ಮುಕ್ತಿಗೆ ಉಪಯೋಗ ಅಲ್ಲ. ಅದರಲ್ಲೂ ಕೂಡ ಅವಾಂತರ ಮುಖ್ಯವಾಗಿರತಕ್ಕಂಥದ್ದೇ ಅದು ಮುಕ್ತಿಗೆ ಸಹಕಾರಿಯಾದದ್ದು ಮನಸ್ಸಮಾಧಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ವ್ಯಾಖ್ಯಾನ ಓದ್ತೀನಿ. ಮನೋಜಯೇ ಆದರ ಜನನಾಯ ತಂ ಸ್ತೌತಿ. ಮನಸ್ಸು ಗೆಲ್ಲಬೇಕು, ಮನಸ್ಸನ್ನ ಗೆಲ್ಲಬೇಕು. ಈ ವಿಚಾರದಲ್ಲಿ ಆದರ ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ ತಂ ಸ್ತೌತಿ, ಆ ಮನೋನಿಯಂತ್ರಣವನ್ನ ಇಲ್ಲಿ ಹೊಗಳ್ತಾ ಇದ್ದಾರೆ. ದಾನಂ ದಾನಾದಯ ಸರ್ವೇ ಯೋಗಾ. ಯೋಗ ಅಂದ್ರೆ ಈಕ್ವಲ್ ತಗೊಳ್ಬೇಕು. ಉಪಾಯ ಮನೋನಿಯಂತ್ರಣದವರೆಗೆ ಇರತಕ್ಕಂಥ ಎಲ್ಲಾ ಉಪಾಯಗಳು ಕೂಡ ಮನೋನಿಗ್ರಹ ಲಕ್ಷಣ, ಮನೋನಿಗ್ರಹಣೆಗೋಸ್ಕರವಾಗಿರುವಂತವುಗಳು. ಯಾವ ಉಪಾಯ ಸಹ ಏವ ಅಂತಹ ಮನೋನಿಗ್ರಹ ಲಕ್ಷಣ ಅಂತಹ ಮನೋನಿಗ್ರಹಕ್ಕೋಸ್ಕರವಾಗಿರ್ತಕ್ಕಂಥ ಉಪಾಯಗಳು. ಅಂತ ಅಂದ್ರೆ ಏನು? ಫಲರೂಪ, ಮನೋನಿಯಂತ್ರಣಕ್ಕೋಸ್ಕರ ಇರುವಂಥದ್ದು. ಏಷ ಅಂತೆ ಈ ಎಲ್ಲವೂ ಕೂಡ. ಯತಃ ಏವಂ ಸರ್ವೇ ಮನೋನಿಗ್ರಹಾರ್ಥಾಹ. ಹಾಗಾಗಿ ಎಲ್ಲ ನಮ್ಮ ಅನುಷ್ಠಾನಗಳು ಕೂಡ ಇರೋದೇನಕ್ಕೋಸ್ಕರ? ಮನೋನಿಗ್ರಹಣಕ್ಕೋಸ್ಕರವಾಗಿ. ತತಃ ಮನಸಃ ಸಮಾಧಿ. ಸಮಾಧಿ ಅಂದ್ರೆ ನಿಗ್ರಹ, ಮನಸ್ಸನ್ನು ನಿಯಂತ್ರಣ ಮಾಡುವಂಥದ್ದು. ಏವ ಪರೋ ಯೋಗ, ಯೋಗೇಶು ಪರಹ. ಉಪಾಯಗಳಲ್ಲಿ ಅತ್ಯುತ್ತಮವಾದ ಉಪಾಯ ಭಗವದ್ ದರ್ಶನವಾಗಬೇಕು. ಯಾಕೆ ಭಗವದ್ ದರ್ಶನ ಆಗಬೇಕು? ಬಂಧ ನಿವೃತ್ತಿ ಆಗಬೇಕು, ಬಂಧಗಳೆಲ್ಲವೂ ಹೋಗಬೇಕು, ಮೋಕ್ಷ ಪ್ರಾಪ್ತಿ ಆಗಬೇಕು. ಬಂಧ ನಿವೃತ್ತಿ, ಮೋಕ್ಷ ಪ್ರಾಪ್ತಿ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ಯಾವುದು? ಭಗವಂತನ ದರ್ಶನ. ಆ ಭಗವಂತನ ದರ್ಶನಕ್ಕೆ ಬೇಕಾಗಿರುವಂಥದ್ದು ಮನೋನಿಯಂತ್ರಣ. ಆ ಮನೋನಿಯಂತ್ರಣ ಎಂಬುವಂಥದ್ದೇ 10 100 ಉಪಾಯಗಳಲ್ಲಿ ಪರಮೋಚ್ಚವಾದ ಶ್ರೇಷ್ಠವಾದ ಉಪಾಯ. ಯಥಾಹು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಪ್ರಕರಣದ ಒಂದು ಶ್ಲೋಕವನ್ನ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಕ್ಕಂಥದ್ದು ತಸ್ಮಾತ್ ಕೇಳ್ತಾ ಇಲ್ಲ ಆಚಾರ್ಯರೇ. ತುಂಬಾ ಕಟ್ ಆಗ್ತಾ ಇದೆ ಹೆಸರೇ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹರೇ ನಮಃ. ಸ್ವಲ್ಪ ಮಧ್ಯದಲ್ಲಿ ಯಾಕೆ ಕಟ್ಟಾಯ್ತು?
ಕೃಷ್ಣ ಉದ್ಧವನನ್ನ ಸಂಬೋಧನೆ ಮಾಡಿ ಹೇಳ್ತಿದ್ದಾನೆ, ತಸ್ಮಾತ್ ಸರ್ವಾತ್ಮನ ತಾತ. ತಾತ ಎಂಬುದಾಗಿ ಉದ್ಧವನಿಗೆ ಸಂಬೋಧನೆ, ಒಂದು ವಾತ್ಸಲ್ಯದಿಂದಾಗಿ ಅಪ್ಪ ಅಂತ ಅರ್ಥ, ಮಗುವೆ ಅಪ್ಪ ಈ ತರ ಎಲ್ಲ ಕರೀತಕ್ಕಂಥ ಒಂದು ಅಭಿಪ್ರಾಯ. ಧಿಯ ಮನಃ ನಿಗೃಹಾಣ, ಧಿಯ ನಿನ್ನ ಬುದ್ಧಿಶಕ್ತಿಯಿಂದಾಗಿ, ಧಿ ಅಂದ್ರೆ ಧಿಶಕ್ತಿ, ಬುದ್ಧಿಶಕ್ತಿಯಿಂದಾಗಿ ಮನಃ ನಿಗ್ರಹಾಣ ಮನಸ್ಸನ್ನ ನಿಯಂತ್ರಿಸು, ಸರ್ವಾತ್ಮನ ಎಲ್ಲಾ ರೀತಿಯಿಂದಲೂ ಕೂಡ ನೀನೇನ್ ಮಾಡು, ನಿನ್ನ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು, ಏನಿಷ್ಟೆಲ್ಲ ಶಾಸ್ತ್ರವನ್ನ ಓದಿ ಕೇಳಿ ಎಲ್ಲ ತಿಳ್ಕೊಂಡಿದ್ಯಲ್ಲ ಅದೆಲ್ಲವನ್ನು ಬಳಸ್ಕೊಂಡು ನಿನ್ನ ಮನಸ್ಸನ್ನ ನಿಯಂತ್ರಣ ಮಾಡು. ಮೈ ಆವೇಶಿತಯ ಯುಕ್ತ, ನನ್ನಲ್ಲಿ ಆವೇಶಿತಯ ಯುಕ್ತ, ನನ್ನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವ ಮುಖವಾಗಿ ಯುಕ್ತನಾಗು, ಸಾಧಕನಾಗು. ಏತಾವಾನ್ ಯೋಗ ಸಂಗ್ರಹ, ಇದೇ ಉಪಾಯಗಳ ಸಂಗ್ರಹ. ಅನೇಕ ವಿಚಾರಗಳನ್ನ ಹೇಳಿ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸುವಂಥದ್ದೇ ಮುಕ್ತಿಗೆ ಸಾಧನವಾಗಿರುವಂಥದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಮನೋನಿಯಂತ್ರಣ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಂಬ ವಿಚಾರವನ್ನ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾರೆ. ಅನ್ವಯ ಸುಲಭ ಇದೆ. ನಿಯಮ ಕರ್ಮ ಸರ್ವೇ ಏತೇ ಸರ್ವೇ, ಇವೆಲ್ಲವೂ ಕೂಡ ಮನೋನಿಗ್ರಹ ಲಕ್ಷಣಾಂತಹ, ಮನೋನಿಯಂತ್ರಣವೇ ಫಲವಾಗಿ ಉಳ್ಳದ್ದು, ಅಂದ್ರೆ ಮನೋನಿಯಂತ್ರಣಕ್ಕೋಸ್ಕರವಾಗಿ ಇರುವಂತ ಅನುಷ್ಠಾನಗಳು. ಯೋಗ ಮನಸಃ ಸಮಾಧಿ, ಮನಸ್ಸಿನ ನಿಯಂತ್ರಣವು ಪರಹ ಯೋಗೋ ಹಿ, ಅತಿ ಉತ್ಕೃಷ್ಟವಾದ ಉಪಾಯವಷ್ಟೇ, ಮೋಕ್ಷ ಸಾಧಕವಾದ ಅತಿ ಉತ್ಕೃಷ್ಟವಾದ ಉಪಾಯ ಅಂದ್ರೆ ಅದು ಮನೋನಿಯಂತ್ರಣವೇ ಅತ್ಯುತ್ತಮವಾದ ಉಪಾಯವು. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಸುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಾಃ ಪರೋ ಹಿ ಯೋಗೋ ಮನಸಃ ಸಮಾಧಿ. ಶ್ರೀ ಕೃಷ್ಣಾರ್ಪಣಮಸ್ತು.